ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ ನೀವು ನೋಡತ್ತೀರಿ ಕೆಡಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲರೂ ಥಂಬ್ನೇಲ್ ಒಳಗ ನೋಡಿರೋ ಹಂಗ ಫೋಟೋಶಾಪ್ ನ ಮೊಬೈಲ್ ಒಳಗೆ ಯೂಸ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮ್ ಒಳಗ ಆಮೇಲೆ ಕಮೆಂಟ್ ಒಳಗ ಮೆಸೇಜ್ ಮಾಡಿ ಕೇಳಿದ್ರು, ಸರ್ ಫೋಟೋಶಾಪ್ ನ ಮೊಬೈಲ್ ಒಳಗೆ ಇನ್ಸ್ಟಾಲ್ ಮಾಡಬಹುದಾ, ಆಮೇಲೆ ಮೊಬೈಲ್ ಒಳಗೆ ಯೂಸ್ ಮಾಡಬಹುದಾ ಅಂತ ಕೇಳಿದ್ರು. ಹೌದು ಫ್ರೆಂಡ್ಸ್, ಫೋಟೋಶಾಪ್ ನ ನೀವು ಮೊಬೈಲ್ ಒಳಗೆ ಯೂಸ್ ಮಾಡಬಹುದು, ಬಟ್ ಮೊಬೈಲ್ ಒಳಗೆ ಅದನ್ನ ಇನ್ಸ್ಟಾಲ್ ಮಾಡಕ್ ಬರಲ್ಲ, ಬಟ್ ಯೂಸ್ ಮಾಡಬಹುದು. ಅದನ್ನ ಹೆಂಗ್ ಯೂಸ್ ಮಾಡಬಹುದು ಅನ್ನೋದು ನಾನು ನಿಮ್ಗೆ ಮುಂದೆ ವಿಡಿಯೋ ಒಳಗ ಹೇಳ್ಕೊಡ್ತೀನಿ. ಆಮೇಲೆ ಇನ್ನೂ ತುಂಬಾ ಜನ ಮೊಬೈಲ್ ಒಳಗೆ ಎಡಿಟಿಂಗ್ ಮಾಡೋದು ಹೇಳ್ಕೊಡ್ರಿ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಫ್ರೆಂಡ್ಸ್, ನಾ ಮೊಬೈಲ್ ಒಳಗೆ ಎಡಿಟಿಂಗ್ ಮಾಡೋದು ಹೇಳ್ಕೊಡಲ್ಲ. ನಾನು ಯಾವತ್ತು ಮೊಬೈಲ್ ಒಳಗೆ ಎಡಿಟ್ ಮಾಡಲ್ಲ. ನಾನು ಸಿಸ್ಟಮ್ ಅಲ್ಲಿ ಎಡಿಟ್ ಮಾಡೋದು. ಫೋಟೋಶಾಪ್ ನ ಯೂಸ್ ಮಾಡ್ತೀನಿ ಎಡಿಟಿಂಗ್ ಮಾಡಕ್ಕೆ, ಆಮೇಲೆ ಲೈಟ್ ರೂಮ್ ನ ಯೂಸ್ ಮಾಡ್ತೀನಿ, ಆಮೇಲೆ ವಿಡಿಯೋ ಎಡಿಟ್ ಮಾಡಕ್ಕೆ ನಾನು ದಾವಿನ್ಸಿ ರಿಸಾಲ್ವ್ ನ ಯೂಸ್ ಮಾಡ್ತೀನಿ, ಆಮೇಲೆ ಪ್ರೀಮಿಯಂ ಪ್ರೋ ನ ಯೂಸ್ ಮಾಡ್ತೀನಿ. ಸೊ ಎಲ್ಲ ನಾನು ಸಿಸ್ಟಮ್ ಒಳಗೆ ಮಾಡೋದು, ಮೊಬೈಲ್ ಒಳಗೆ ನಾನು ಯಾವುದೇ ಎಡಿಟ್ ಮಾಡಲ್ಲ. ಸೊ ದಯವಿಟ್ಟು ಮೊಬೈಲ್ ಒಳಗೆ ಎಡಿಟಿಂಗ್ ಮಾಡೋದು ಹೇಳ್ಕೊಡ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ. ಸೊ ಮೊಬೈಲ್ ಒಳಗೆ ಎಡಿಟಿಂಗ್ ಹೇಳ್ಕೊಡಕ್ಕೆ ಇನ್ನೂ ತುಂಬಾ ಯೂಟ್ಯೂಬ್ ಚಾನಲ್ಸ್ ಅದಾವ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಎಡಿಟ್ ಮಾಡೋದು, ಸೊ ಗೂಗಲ್ ಒಳಗೆ ನೀವು ಸರ್ಚ್ ಮಾಡಬಹುದು, ಯೂಟ್ಯೂಬ್ ಒಳಗೆ ನೀವು ಸರ್ಚ್ ಮಾಡಿ ಕೂಡ ಕಲಿಬಹುದು. ನಾನು ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಾ ಇದೀರಿ ಅಂತ ಸೊ ಇವಾಗ ಮೊಬೈಲ್ ಒಳಗೆ ಫೋಟೋಶಾಪ್ ನ ಯೂಸ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಸೊ ನಾನು ಇವಾಗ ಹೇಳ್ತಾ ಇರೋ ಈ ಟಾಪಿಕ್ ಯಾರ್ಯಾರು ಯೂಸ್ ಆಗ್ತದಪ್ಪ ಅಂದ್ರೆ, ಸೊ ಯಾರ್ಯಾರು ಮೊಬೈಲ್ ಒಳಗೆ ಎಡಿಟಿಂಗ್ ಮಾಡ್ಬೇಕು ಅನ್ಕೊಂಡ್ರಿ, ಆಮೇಲೆ ಸಿಸ್ಟಮ್ ತಗೊಳಕ್ಕೆ ಯಾರ್ಯಾರ ಕಡೆ ದುಡ್ಡು ಇರಲ್ಲ, ಆಮೇಲೆ ನಿಮ್ ಸಿಸ್ಟಮ್ ಕಾನ್ಫಿಗರೇಷನ್ ಲೋ ಇರ್ತೈತಿ, ರಿಕ್ವೈರ್ಮೆಂಟ್ ಲೋ ಇರ್ತೈತಿ, ಸೊ ಅವರು ಇದನ್ನ ಫ್ರೀ ಆಗಿ ನೀವು ಮೊಬೈಲ್ ಒಳಗೂ ಕೂಡ ಯೂಸ್ ಮಾಡಬಹುದು. ಆಮೇಲೆ ನೀವು ಏನ್ ಮಾಡ್ಬೋದ್ರಿ, ಸಿಸ್ಟಮ್ ಒಳಗೆ ಕೂಡ ಯೂಸ್ ಮಾಡಬಹುದು. ಮೊಬೈಲ್ ಒಳಗೆ ಕೂಡ ನೀವು ಎಡಿಟಿಂಗ್ ಕಲಿಬಹುದು, ಸಿಸ್ಟಮ್ ಒಳಗೆ ಕೂಡ ನೀವು ಎಡಿಟಿಂಗ್ ಕಲಿಬಹುದು. ಇವಾಗ ಕೆಲವರು ಸಿಸ್ಟಮ್ ಏನಿರ್ತೈತ್ರಿ, ಲೋ ರಿಕ್ವೈರ್ಮೆಂಟ್ ಇರ್ತೈತಿ. ಸೊ ಫೋಟೋಶಾಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಅದು ಹೆಂಗಾಗಿ ಸ್ಟಾರ್ಟ್ ಮಾಡ್ತೀವಿ. ಸೊ ಆದ ಕಾರಣ ಈ ಸಾಫ್ಟ್ವೇರ್ ನ ನೀವು ಏನ್ ಮಾಡಬಹುದು, ಗೂಗಲ್ ಕ್ರೋಮ್ ಮೂಲಕ ಯೂಸ್ ಮಾಡಬಹುದು. ಇದನ್ನ ಯೂಸ್ ಮಾಡಕ್ಕೆ ನಿಮ್ ಇಂಟರ್ನೆಟ್ ಸ್ಪೀಡ್ ಇರಬೇಕು ಅಷ್ಟೇ. ಸೊ ಇವಾಗ ಎಲ್ಲರೂ ಆಲ್ರೆಡಿ 5G ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಿ. ಸೊ ನೆಟ್ವರ್ಕ್ ಎಲ್ಲಾ ಕಡೆ 5G ಬಂದೈತಿ. ಸೊ ಇಂಟರ್ನೆಟ್ ಆಲ್ಮೋಸ್ಟ್ ಆಲ್ ಸ್ಪೀಡ್ ಇರ್ತೈತೆ ಅಂತ ಅನ್ಕೊಂತಿರ್ತೀನಿ. ಸೊ ಆದ ಕಾರಣ ಏನ್ ಮಾಡ್ಬೋದು, ನೀವು ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಆಗಿದ್ರೆ ನೀವು ಫೋಟೋಶಾಪ್ ನ ಕ್ರೋಮ್ ಮೂಲಕ ಏನ್ ಮಾಡ್ಬೋದ್ರಿ, ಯೂಸ್ ಮಾಡ್ಬೋದು. ಸೊ ಅದ್ ಹೆಂಗ್ ಯೂಸ್ ಮಾಡ್ಬೋದು ಅನ್ನೋದು ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ರಿ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ, ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡ್ರಿ. ಸೊ ಈ ವಿಡಿಯೋನ ಯಾರ್ಯಾರು ಮೊಬೈಲ್ ಒಳಗೆ ಎಡಿಟಿಂಗ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ರಿ, ನಮ್ಮ ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಸೊ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮೊದಲ ನೀವು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೋರಿ. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಸಿಸ್ಟಮ್ ಒಳಗೆ ಹೇಳಕತ್ತೀನಿ. ಸೊ ಯಾರು ಇದನ್ನ ಮೊಬೈಲ್ ಒಳಗೆ ಯೂಸ್ ಮಾಡ್ಬೇಕು ಅನ್ಕೊಂಡಿರ್ತಿಲ್ಲ, ನಾ ಇವಾಗ ಹೇಳೋ ಒಂದೊಂದು ಸ್ಟೆಪ್ ನ ನೀವು ಫಾಲೋ ಮಾಡಿ ಮೊಬೈಲ್ ಅಲ್ಲಿ ಕೂಡ ಏನ್ ಮಾಡ್ಬೋದ್ರಿ, ಯೂಸ್ ಮಾಡ್ಬೋದು. ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಫೋಟೋಫಿ ಅಂತೇಳಿ ಸರ್ಚ್ ಮಾಡ್ರಿ. ನಾ ಫೋಟೋಫಿ ಅಂತೇಳಿ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಕೆಳಗಡೆ ನನಗೆ ತೋರ್ಸಾದತಿ. ನಾ ಆಲ್ರೆಡಿ ಸರ್ಚ್ ಮಾಡಿದ್ದೆ, ಆದ ಕಾರಣ ನನಗೆ ಇಲ್ಲಿ ಏನ್ ಮಾಡತ್ರಿ, ತೋರ್ಸಾದತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಕೂಡಲೇ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಏನಾಗ್ತೈತ್ರಿ, ನೆಟ್ ಸ್ವಲ್ಪ ಸ್ಪೀಡ್ ಬೇಕು. ಸೊ ನೆಟ್ ಸ್ಪೀಡ್ ಇದ್ದಾಗಲೇ ಏನಾಗ್ತೈತ್ರಿ, ಇದು ಸ್ಪೀಡ್ ಆಗಿ ವರ್ಕ್ ಆಗ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೋಡ್ರಿ, ಇಲ್ಲಿ ಫೋಟೋಫಿ ಆನ್ಲೈನ್ ಫೋಟೋ ಎಡಿಟರ್ ಅಂತ ತೋರ್ಸೈತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ಕೂಡಲೇ ನೋಡ್ರಿ, ಇಲ್ಲಿ ಫೋಟೋಶಾಪ್ ಒಂದು ಏನಾಗ್ತೈತ್ರಿ, ನಿಮ್ಗೆ ವರ್ಕ್ ಸ್ಪೇಸ್ ಓಪನ್ ಆಗ್ತೈತಿ. ಯಾರು ಇವಾಗ ಆಲ್ರೆಡಿ ಫೋಟೋಶಾಪ್ ನ ಯೂಸ್ ಮಾಡಿರಿ, ಫೋಟೋಶಾಪ್ ಒಳಗೆ ವರ್ಕ್ ಮಾಡಿರಿ ಅಂತವ್ರಿಗೆ ಇದು ಅರ್ಥ ಆಗ್ತತಿ. ಇನ್ನೂ ಯಾರು ಯೂಸ್ ಮಾಡಿಲ್ಲ, ಸೊ ಅವ್ರು ಗಾಬರಿ ಆಗಂತ ಅವಶ್ಯಕತೆ ಏನಿಲ್ಲ. ನಾ ಆಲ್ರೆಡಿ ಫೋಟೋಶಾಪ್ ವರ್ಕ್ ಸ್ಪೇಸ್ ಹೆಂಗಿರ್ತೈತಿ, ಸೆಟ್ಟಿಂಗ್ಸ್ ಏನೇನು ಇರ್ತಾವ, ಆಮೇಲೆ ಟೂಲ್ಸ್ ಎಲ್ಲೆಲ್ಲಿ ಇರ್ತಾವ, ಯಾವ ರೀತಿ ಯೂಸ್ ಆಗ್ತಾವ ಅನ್ನೋದು ಆಲ್ರೆಡಿ ಡೀಟೇಲ್ ಆಗಿ ಹೇಳ್ಕೊಟ್ಟನಿ. ಸೊ ಇನ್ನೂ ಯಾರ್ಯಾರ ವಿಡಿಯೋಗಳನ್ನ ನೋಡಿಲ್ಲ, ದಯವಿಟ್ಟು ನೋಡ್ರಿ. ಅದಾದ್ಮೇಲೆ ನೋಡ್ರಿ, ಇಲ್ಲಿ ಫೈಲ್ ಐತಿ, ಎಡಿಟ್ಸ್ ಐತಿ, ಆಮೇಲೆ ಇಮೇಜ್, ಲೇಯರ್, ಸೆಲೆಕ್ಟ್, ಇವೆಲ್ಲ ಏನಾಗ್ತಾವ್ರಿ ನಮ್ಗೆ ಮುಂದೆ ಒಂದೊಂದು ಫೋಟೋ ಎಡಿಟ್ ಮಾಡೋ ಮುಂದೆ ಏನಾಗ್ತಾವ್ರಿ, ಯೂಸ್ ಆಗ್ತಾವ. ಸೊ ಎಲ್ಲ ಹೋಮ್ ಐತಿ. ಸೊ ಇಲ್ಲಿ ನೀವು ನ್ಯೂ ಪ್ರಾಜೆಕ್ಟ್ ನ ಏನ್ ಮಾಡೋದ್ರಿ, ಒಂದು ನ್ಯೂ ಪೇಜ್ ನ ಕ್ರಿಯೇಟ್ ಮಾಡ್ಕೋಬಹುದು. ನೀವೇನಾದ್ರೂ ನೀವು ಕಂಪ್ಯೂಟರ್ ಇಂದ ಓಪನ್ ಮಾಡ್ಕೋಬೇಕಾಗಿದ್ರೆ ಕಂಪ್ಯೂಟರ್ ಇಂದ ಕೂಡ ಓಪನ್ ಮಾಡ್ಕೋಬಹುದು. ಟೆಂಪ್ಲೇಟ್ಸ್ ಅದಾವ. ಮತ್ತೆ ಫೋಟೋಫಿನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ನೋಡ್ರಿ, ಇನ್ಸ್ಟಾಲ್ ಆಪ್ಷನ್ ಐತಿ. ನೀವು ಯಾರಾದ್ರೂ ಇನ್ಸ್ಟಾಲ್ ಮಾಡ್ಕೋಬೇಕಾಗಿದ್ರೆ ಈ ರೀತಿ ನೀವು ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಬಟ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇದು ಜಾಸ್ತಿ ವರ್ಕ್ ಆಗಲ್ಲ, ನೀವು ಇದನ್ನ ಆನ್ಲೈನ್ ಅಲ್ಲಿ ವರ್ಕ್ ಮಾಡ್ಬೇಕಾಗ್ತತಿ. ಅದಾದ್ಮೇಲೆ ಇಲ್ಲಿ ಫೈಲ್ ಮೇಲೆ ಬರ್ರಿ. ನಾನು ನಿಮ್ಗೆ ಆಲ್ರೆಡಿ ಫೋಟೋಶಾಪ್ ಒಳಗ ನ್ಯೂ ಪೇಜ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗ, ಮತ್ತೊಂದು ಇಮೇಜ್ ನ ಓಪನ್ ಮಾಡ್ಕೊಳ್ಳೋದು ಹೆಂಗ ಅಂತ ಹೇಳ್ಕೊಟ್ಟನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನ್ಯೂ ಅಂತ ಐತಿ. ಯಾರು ಇದನ್ನ ಮೊಬೈಲ್ ಒಳಗೆ ಯೂಸ್ ಮಾಡತ್ತಿರಲ್ಲ, ಸೊ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಸಿಸ್ಟಮ್ ಒಳಗೆ ಯೂಸ್ ಮಾಡ್ಬೇಕು ಅನ್ಕೊಂಡ್ರು ಅಲ್ಟ್ ಕಂಟ್ರೋಲ್ ಏನು ಕ್ಲಿಕ್ ಮಾಡ್ಕೊಳ್ಳಿ, ಏನಾಗ್ತೈತ್ರಿ, ಒಂದು ನ್ಯೂ ಪೇಜ್ ಓಪನ್ ಮಾಡ್ಕೋಬಹುದು. ಇಲ್ಲಿ ನೋಡಿಲೆ, ಸೊ ಇಲ್ಲಿ ಏನಾಗ್ತೈತ್ರಿ, ನೀವು ಒಂದು ಪೇಜ್, ನ್ಯೂ ಪೇಜ್ಗೆ ಏನ್ ಮಾಡ್ಬೋದು, ನೇಮ್ ಕೊಡ್ಬೋದು. ಆಮೇಲೆ ವಿಡ್ತ್ ಎಷ್ಟು ಬೇಕು, ನಾನು ಒಂದು ಪೇಜ್ಗೆ ಏನ್ ಮಾಡ್ತೀನಿ, ನೇಮ್ ಕೊಡ್ತೀನಿ. ನಾ ಕೆಡಿ ಅಂತ ನೇಮ್ ಕೊಡ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ವಿಡ್ತ್ ಹೈಟ್ ಐತಿ. ನೀವು ವಿಡ್ತ್ ಎಷ್ಟು ತಗೋಬೇಕಾಗಿತಿ ಅಂದ್ರೆ, ವಿಡ್ತ್ ಅಂದ್ರೆ ಅಡ್ಡ, ಹೈಟ್ ಅಂದ್ರೆ ಉದ್ರಿ. ಸೊ ವಿಡ್ತ್ ಅಂದ್ರೆ ಅಡ್ಡ ಎಷ್ಟು ತಗೋಬೇಕಾಗಿತಿ, ಉದ್ದ ಎಷ್ಟು ತಗೋಬೇಕಾಗಿತಿ, ರೆಸೊಲ್ಯೂಷನ್ ಎಷ್ಟು ಇಟ್ಕೋಬೇಕು. ಸೊ ನೀವು ಅದನ್ನ ಪ್ರಿಂಟಿಂಗ್ ಕೊಡ್ಬೇಕಾದ್ರೆ ರೆಸೊಲ್ಯೂಷನ್ ಎಷ್ಟು ಇಟ್ಕೋಬೇಕು. ಮತ್ತೆ ಪೋಸ್ಟ್ ಮಾಡ್ಬೇಕಾಗಿದ್ರೆ, ಎಲ್ಲಾದ್ರೂ ನೀವು ಆನ್ಲೈನ್ ವೆಬ್ಸೈಟ್ ಒಳಗೆ ಪೋಸ್ಟ್ ಮಾಡ್ಬೇಕಾದ್ರೆ ರೆಸೊಲ್ಯೂಷನ್ ಎಷ್ಟು ಇಟ್ಕೋಬೇಕು ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ಫೋಟೋಶಾಪ್ ಟೂಲ್ಸ್ ಎಲ್ಲ ಡೀಟೇಲ್ ಒಳಗೆ ಹೇಳಿನಿ. ಸೊ ನೀವು ಅಲ್ಲಿ ಹೋಗಿ ನೋಡಿ ಏನ್ ಮಾಡ್ಬೋದು, ಇದನ್ನ ಕಲಿಬಹುದು. ಪಿಕ್ಸೆಲ್ ಒಳಗೆ ತಗೋಬಹುದು, ಪರ್ಸೆಂಟೇಜ್ ಒಳಗೆ ತಗೋಬಹುದು, ಸೆಂಟಿಮೀಟರ್, ಮಿಲಿಮೀಟರ್, ಇಂಚಸ್ ಒಳಗೆ ತಗೋಬಹುದು.
ಸೊ ನೀವು ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊರಿ. ಬೇಡ ನಮ್ಗೆ ಆಲ್ರೆಡಿ ಇಲ್ಲಿ ಕೆಲವೊಂದು ಡೆಡಿಕೇಟೆಡ್ ಕೊಟ್ಟಾರ ನೋಡ್ರಿ, ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಐತಿ. ನೀವು ಫೇಸ್ಬುಕ್ ಪೇಜ್ ಕವರ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಈ ಸೈಜ್ ಇಲ್ಲೊಂದು ಪೇಜ್ ಅವ್ರು ಕ್ರಿಯೇಟ್ ಮಾಡಿ ಕೊಟ್ಟಾರ. ಇನ್ಸ್ಟಾಗ್ರಾಮ್ ಒಳಗೆ ಯಾವ್ದಾದ್ರು ಒಂದು ಫೋಟೋನ ಪೋಸ್ಟ್ ಮಾಡ್ಕೋಬೇಕಾದ್ರೆ ಆಲ್ರೆಡಿ ಅವ್ರು ಏನ್ ನೋಡ್ರಿ ಒಂದು ಪೇಜ್ ನ ಕ್ರಿಯೇಟ್ ಮಾಡಿ ಕೊಟ್ಟಾರ. ಮತ್ತೆ ಇನ್ಸ್ಟಾ ಸ್ಟೋರಿ ನೀವು ಏನಾದ್ರು ಎಡಿಟ್ ಮಾಡಿ ಇಟ್ಕೋಬೇಕಾಗಿತ್ತಂದ್ರ ಆಲ್ರೆಡಿ ಅವ್ರ ಪೇಜ್ ಏನ್ ಮಾಡಿದ್ರಿ ಕ್ರಿಯೇಟ್ ಮಾಡಿ ಕೊಟ್ಟಾರ. ನೋಡ್ರಿ ಯೂಟ್ಯೂಬ್ ಥಂಬ್ನೇಲ್ ಸಹಿತ ಐತಿ. ಇವಾಗ ಯೂಟ್ಯೂಬ್ ಥಂಬ್ನೇಲ್ ಕ್ರಿಯೇಟ್ ಆಗೋ ಸೈಜ್ ನಿಮ್ಗೆ ಯಾರಾದ್ರೂ ಗೊತ್ತಿಲ್ಲ ಅಂದ್ರೆ ನೋಡ್ರಿ ಆಲ್ರೆಡಿ ಅವ್ರು ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಕೂಡ ಮಾಡಿ ಕೊಟ್ಟಾರ. ನೋಡ್ರಿ ಇಲ್ಲಿ ಪ್ರಿಂಟ್ ಅಂತ ಐತಿ. ನೀವು ಯಾರಾದ್ರೂ ಪ್ರಿಂಟಿಂಗ್ ಕೊಡ್ಬೇಕಾಗಿದ್ರ A3 ಸೈಜ್ ಐತ್ರಿ, A4 ಸೈಜ್ ಐತಿ, A5 ಸೈಜ್ ಐತಿ. ಈ ರೀತಿ ತುಂಬಾ ಸೈಜ್ ಅದಾವ ನೋಡ್ರಿ. ಫೋಟೋ ಸೈಜ್ ಅದಾವ, ಆಮೇಲೆ ಸ್ಕ್ರೀನ್, ಆಮೇಲೆ ಮೊಬೈಲ್. ಸೊ ಮೊಬೈಲ್ ಒಳಗೆ ಯೂಸ್ ಮಾಡ್ಕೊಳ್ಳೋರು ನೋಡ್ರಿ ಆಪಲ್ ಯಾರಾದ್ರೂ ಫೋನ್ ಯೂಸ್ ಮಾಡ್ತಿದ್ರೆ ಅಂತ ಸೊ ಎಲ್ಲಾ ಸೈಜ್ಗಳನ್ನ ಏನ್ ಮಾಡ್ರಿ ಡೆಡಿಕೇಟೆಡ್ ಮಾಡಿ ಕೊಟ್ಟಾರ. ನೀವು ಮ್ಯಾನುವಲ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕಾಗಿದ್ರೆ ಏನಾಗ್ತೈತ್ರಿ, ನಾ ಇಲ್ಲಿ ತೋರಿಸಿಲ್ಲ, ನೀವು ಮ್ಯಾನುವಲ್ ಆಗಿ ಕೂಡ ಏನ್ ಮಾಡ್ಬೋದು ಕ್ರಿಯೇಟ್ ಮಾಡ್ಬೋದು. ನಾ ಎಲ್ಲ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಕೂಡಲೇ ಒಂದು ಪೇಜ್ ಓಪನ್ ಆಯ್ತು. ಸೊ Ctrl+0 ಕ್ಲಿಕ್ ಮಾಡಿದ ಕೂಡಲೇ ಏನಾಗ್ತೈತ್ರಿ ಅದು ಸ್ಕ್ರೀನ್ ಗೆ ಫಿಟ್ ಆಗಿ ಕೊಡ್ತೈತಿ. ನೀವು ಇದನ್ನ ಮೊಬೈಲ್ ಒಳಗೆ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಏನ್ ಮಾಡ್ರಿ ಅಂದ್ರೆ ನೀವು ಫಿಂಗರ್ ಯೂಸ್ ಮಾಡಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ಸೊ ಈ ರೀತಿ ಏನ್ ಮಾಡ್ರಿ ಝೂಮ್ ಇನ್ ಮಾಡ್ರಿ, ಝೂಮ್ ಔಟ್ ಮಾಡ್ರಿ. ಆದ್ಮೇಲೆ ಪೇಜ್ ಓಪನ್ ಆಯ್ತು. ಪೇಜ್ ಓಪನ್ ಆದ ಕೂಡಲೇ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಮೇಲ್ಗಡೆ ಎಲ್ಲ ನೋಡ್ರಿ ಇಲ್ಲಿ ಸೆಟ್ಟಿಂಗ್ಸ್ ಅದಾವ. ಆಮೇಲೆ ನೋಡ್ರಿ ಇಲ್ಲಿ ಸೈಡ್ ಏನದಾವ್ರಿ ಇಲ್ಲಿ ಟೂಲ್ಸ್ ಅದಾವ. ಇವೆಲ್ಲಾ ಟೂಲ್ಸ್ ಬಗ್ಗೆ ನಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಹೇಳಿ ನಿಮ್ಗೆ. ಈ ಪೆನ್ ಟೂಲ್ ಬಗ್ಗೆ ನಾ ಇನ್ನೂ ಹೇಳಿಲ್ಲ. ಸೊ ಆ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಮೊಬೈಲ್ ಒಳಗೆ ಇದನ್ನ ಯೂಸ್ ಮಾಡೋದು ಹೆಂಗಂತ ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಆದ ಕಾರಣ ಇವಾಗ ನಾ ಮೊಬೈಲ್ ಒಳಗೆ ಯೂಸ್ ಮಾಡೋದು ಹೆಂಗಂತ ಹೇಳಕತ್ತೀನಿ. ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ಸಿಸ್ಟಮ್ ಒಳಗೆ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನ ಮೊಬೈಲ್ ಒಳಗೆ ಕೂಡ ಯೂಸ್ ಮಾಡ್ಬೋದು. ಸೊ ಟ್ರೈ ಮಾಡ್ರಿ ನೀವು. ಅದಾದ್ಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಸೆಟ್ಟಿಂಗ್ಸ್ ಅದಾವ. ಇಲ್ಲಿ ಎಡಿಟ್ ಐತಿ ನೋಡ್ರಿ, ಇಲ್ಲಿ ಅಂಡು ರೀಡು, ನೀವು ಬ್ಯಾಕ್ ಹೋಗ್ಬೋದು, ಮತ್ತೆ ಫಾರ್ವರ್ಡ್ ಸ್ಟೆಪ್ ಬ್ಯಾಕ್ವರ್ಡ್ ಮತ್ತೆ ಸ್ಟೆಪ್ ಫಾರ್ವರ್ಡ್ ಕೂಡ ಐತಿ. ಆಮೇಲೆ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೋಬೇಕು, ಅಡ್ಜಸ್ಟ್ಮೆಂಟ್ ಐತಿ ನೋಡ್ರಿ, ಬ್ರೈಟ್ನೆಸ್, ಕಾಂಟ್ರಾಸ್ಟ್, ಇವೆಲ್ಲ ಮೇಲ್ಗಡೆ ಇರೋ ಸೆಟ್ಟಿಂಗ್ಸ್ ಬಗ್ಗೆ. ಮತ್ತೆ ಈ ಒಳಗಡೆ ಏನೇನದಾವ್ರಿ ಇಲ್ಲಿ ಮೂಡ, ಈ RGB ಅಂದ್ರೆ ಏನು, ಸಾರಿ ಇಲ್ಲಿ ನೋಡ್ರಿ ಇದ್ರ ಮೇಲೆ ಬಂದ್ ಕೂಲಿ RGB ಅಂದ್ರೆ ಏನು, CMYK ಅಂದ್ರೆ ಏನು, 8 ಬಿಟ್ಸ್ ಅಂದ್ರೆ ಏನು, 16 ಬಿಟ್ ಅಂದ್ರೆ ಇವೆಲ್ಲದ್ರ ಬಗ್ಗೆ ನಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಹೇಳಿನಿ. ಸೊ ಆದ ಕಾರಣ ನೀವು ಟೂಲ್ಸ್ ಪಾರ್ಟ್ಗಳನ್ನ ಪ್ರತಿಯೊಂದು ನೋಡಿದ್ರೆ ಏನಾಗ್ತೈತ್ರಿ ನಿಮ್ಗೆ ಫೋಟೋಶಾಪ್ ಅರ್ಥ ಆಗ್ತೈತಿ. ಸೊ ಅವೆಲ್ಲ ನೋಡ್ಕೊಂಡು ನೀವು ಮೊಬೈಲ್ ಒಳಗೆ ಕೂಡ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಮೊಬೈಲ್ ಒಳಗೆ ಎಲ್ಲ ಪರ್ಫೆಕ್ಟ್ ಬಂದ್ಮೇಲೆ ನೀವು ಸಿಸ್ಟಮ್ ಒಳಗೆ ಕೂಡ ಏನ್ ಮಾಡ್ಬೋದ್ರಿ ಪ್ರಾಕ್ಟೀಸ್ ಮಾಡ್ಬೋದು. ಅಲ್ಲಿ ಸೆಲೆಕ್ಟ್ ಐತಿ, ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬಹುದು, ಡಿಸೆಲೆಕ್ಟ್ ಮಾಡ್ಕೋಬಹುದು. ಫಿಲ್ಟರ್ ಐತ್ರಿ ನೋಡಿಲ್ಲ, ಫಿಲ್ಟರ್ ಗ್ಯಾಲರಿ, ಲೆನ್ಸ್ ಕರೆಕ್ಷನ್, ಕ್ಯಾಮ್ರಾ ಫಿಲ್ಟರ್ ಕೂಡ ನಿಮ್ಗೆ ಆಪ್ಷನ್ ಐತಿ. ಸೊ ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ನಾ ಏನೋ ವಿಡಿಯೋ ಮಾಡಿ ಹಾಕಿಲ್ಲ. ನೀವು ಯಾವುದೇ ಫೋಟೋ ಕಲರ್ ಕರೆಕ್ಷನ್ ಕಲರ್ ರೆಡಿ ಮಾಡ್ಬೇಕಾದ್ರೆ ಕ್ಯಾಮ್ರಾ ಫಿಲ್ಟರ್ ನಿಮ್ಗೆ ಯೂಸ್ ಆಗ್ತೈತಿ. ಸೊ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಫಿಲ್ಟರ್ ಅನ್ನೋದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಇವೆಲ್ಲ ಯೂಸ್ ಆಗ್ತಾವ. ಅದೇ ಮೇಲೆ ನೋಡಿ ಇಲ್ಲಿ ರೆಕ್ಟಾಂಗಲ್ ಐತಿ. ಸೊ ಈ ಟೂಲ್ಸ್ ಬಗ್ಗೆ ಹೇಳಿನಿ, ಆಮೇಲೆ ಲ್ಯಾಸೋ ಟೂಲ್ ಬಗ್ಗೆ ಹೇಳಿನಿ, ಪಾಲಿಗಾನ್ ಲ್ಯಾಸೋ ಟೂಲ್ ಬಗ್ಗೆ ಹೇಳಿನಿ, ಮ್ಯಾಜಿಕ್ ಲ್ಯಾಸೋ ಟೂಲ್ ಬಗ್ಗೆ ಹೇಳಿನಿ, ಕ್ರಾಪ್ ಟೂಲ್ ಬಗ್ಗೆ ಹೇಳಿನಿ. ಅದ್ರ ಮೇಲೆ ನೋಡಿ ಇಲ್ಲಿ ಮ್ಯಾಜಿಕ್ ಬ್ಯಾಂಡ್ ಟೂಲ್ ಬಗ್ಗೆ. ಸೊ ಎಲ್ಲಾ ಟೂಲ್ಸ್ ಬಗ್ಗೆ ಹೇಳಿನಿ ಫ್ರೆಂಡ್ಸ್. ನಿಮ್ಗೆ ಈ ಒಂದು ಫೋಟೋಶಾಪ್ ಒಳಗ ಒಂದು ಆಪ್ಷನ್ ಏನ್ ಬರಲ್ಪ ಅಂದ್ರೆ ಇಲ್ಲಿ ಬ್ರಷ್ ನೋಡ್ಬೋದು ನೀವು. ಬ್ರಷ್ ಟೂಲ್ ಐತ್ರಿ, ಪೆನ್ಸಿಲ್ ಟೂಲ್ ಐತಿ, ಮತ್ತೆ ಕಲರ್ ರಿಪ್ಲೇಸ್ಮೆಂಟ್ ಟೂಲ್ ಐತಿ. ಮಿಕ್ಸರ್ ಬ್ರಷ್ ಟೂಲ್ ಅನ್ನೋದು ಒಂದು ಬರ್ತೈತಿ. ಮಿಕ್ಸರ್ ಬ್ರಷ್ ಟೂಲ್ ಏನ್ ಮಾಡ್ಬೋದು ನಾವು ಸ್ಕಿನ್ ನ ಸ್ಮೂತ್ ಆಗಿ ಮಾಡ್ಬೋದು. ಸೊ ಸ್ಕಿನ್ ಸ್ಮೂತ್ ಮಾಡೋದು ಯಾವ್ದಂತ ಆಲ್ರೆಡಿ ನಾ 3 ವಿಡಿಯೋ ಮಾಡಿ ಹಾಕಿನಿ. ಸೊ ಅದರಲ್ಲಿ ಮಿಕ್ಸರ್ ಬ್ರಷ್ ಟೂಲ್ ಯೂಸ್ ಮಾಡಿ ನೀವು ಸ್ಕಿನ್ ಸ್ಮೂತ್ ಮಾಡೋದು ಕೂಡ ಒಂದು ಸ್ಟೆಪ್ ಹೇಳ್ಕೊಟ್ಟೆ. ಸೊ ಇದರಲ್ಲಿ ಮಿಕ್ಸರ್ ಬ್ರಷ್ ಟೂಲ್ ಅನ್ನೋ ಆಪ್ಷನ್ ಇಲ್ಲ. ಸೊ ನಾ ಮಿಕ್ಕಿರೋ 2 ಮೆಥಡ್ ಅದಾವಲ್ಲ, ಆ ಮೆಥಡ್ ಯೂಸ್ ಮಾಡಿ ಏನ್ ಮಾಡ್ಬೋದ್ರೂ ಇದರಲ್ಲಿ ಸ್ಕಿನ್ಸ್ ಕೂಡ ಸ್ಮೂತ್ ಮಾಡ್ಬೋದು. ನಾನು ನಿಮ್ಗೊಂದು ಫೋಟೋ ಓಪನ್ ಮಾಡ್ಕೊಂಡು ತೋರಿಸ್ತೇನೆ ಇಲ್ಲಿ. ಸೊ ಫೈಲ್ ಮೇಲೆ ಬರ್ರಿ, ಮೊಬೈಲ್ ಒಳಗೆ ಯೂಸ್ ಮಾಡ್ಬೇಕಾದವರು ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ, ಆಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ ಮೊಬೈಲ್ ಒಳಗೆ ಯಾವುದೇ ಇಮೇಜ್ ಇತ್ತು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನ್ ಮಾಡ್ರಿ ಒಂದು ಇಮೇಜ್ ನ ಓಪನ್ ಮಾಡ್ಕೊರಿ. Ctrl+0 ಕ್ಲಿಕ್ ಮಾಡಿ ಸ್ಕ್ರೀನ್ಗೆ ಫಿಟ್ ಮಾಡ್ಕೊರಿ. ಮೊಬೈಲ್ ಒಳಗೆ ಯೂಸ್ ಮಾಡೋರು ಏನ್ ಮಾಡ್ರಿ ಹಿಂಗ್ ಫಿಂಗರ್ಲೆ ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ಅದಾದ್ಮೇಲೆ ನಾವು ಇಲ್ಲಿ ಬ್ಯಾಕ್ ಗ್ರೌಂಡ್ ಓಪನ್ ಮಾಡ್ಕೊಂಡ್ವಿ. ನಾ ಯಾವಾಗ್ಲೂ ಲೇಯರ್ ನ ಕಾಪಿ ಮಾಡ್ಕೊಂಡು ನೀವು ವರ್ಕ್ ಮಾಡ್ಬೇಕು ಅಂತ ಹೇಳಿದ್ದೆ. ಸೊ ಲೇಯರ್ ಕಾಪಿ ಮಾಡ್ಕೊಡು. ಮೊಬೈಲ್ ಒಳಗೆ ಯಾರಾದ್ರೂ ಲೇಯರ್ ಕಾಪಿ ಮಾಡ್ಕೋಬೇಕಾಗಿತ್ತರ ಇವಾಗ ಸಿಸ್ಟಮ್ ಒಳಗೆ ಕಾಪಿ ಮಾಡ್ಕೊಳ್ಳೋರು Ctrl+J ಕ್ಲಿಕ್ ಮಾಡ್ಕೊಳ್ಳಿ ಏನಾಗ್ತೈತ್ರಿ ಲೇಯರ್ ಕಾಪಿ ಆಗ್ತೈತಿ. ಸೊ ಇವಾಗ ಮೊಬೈಲ್ ಒಳಗೆ ಲೇಯರ್ ಏನಾದ್ರು ಯೂಸ್ ಮಾಡ್ತಿದ್ರಂದ್ರ ಸೊ ಈ ಬ್ಯಾಕ್ ಗ್ರೌಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಇಲ್ಲಿ ಡಿಲೀಟ್ ಆಪ್ಷನ್ ಐತಿ. ಇಲ್ಲಿ ಲೇಯರ್ ಒಂದು ನ್ಯೂ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳೋದೈತಿ. ಆಮೇಲೆ ನೋಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಬ್ಲಾಂಕ್ ನ್ಯೂ ಲೇಯರ್ ಕ್ರಿಯೇಟ್ ಆಗ್ತೈತಿ. ಆಮೇಲೆ ಇಲ್ಲ ಅಂದ್ರೆ ನೀವು ಇದ್ರ ಮೇಲೆ ಏನ್ ಮಾಡ್ರಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಇಲ್ಲಿ ಏನ್ ಮಾಡ್ರಿ ಜಗ್ಗಿ ತಂದ್ ಇದ್ರ ಮೇಲೆ ಬಿಟ್ರೆ ಏನಾಗ್ತೈತ್ರಿ ಇದೇ ಬ್ಯಾಕ್ ಗ್ರೌಂಡ್ ಲೇಯರ್ ಇನ್ನೊಂದು ಕಾಪಿ ಆಗ್ತೈತಿ. ಸೊ ಇದು ಒಂದು ಬ್ಯಾಕ್ ಗ್ರೌಂಡ್ ಲೇಯರ್, ಅದಾದ್ಮೇಲೆ ಕಾಪಿ ಲೇಯರ್. ಸೊ ನೀವು ಏನ್ ಮಾಡ್ಬೋದು ಇಲ್ಲಿ ಫಿಲ್ಟರ್ ಒಳಗೆ ಹೋಗಿ, ಫಿಲ್ಟರ್ ಒಳಗೆ ಹೋಗಿ ಕ್ಯಾಮ್ರಾ ಫಿಲ್ಟರ್ ಐತ್ರಿ ಇಲ್ಲಿ. ಸೊ ಕ್ಯಾಮ್ರಾ ಫಿಲ್ಟರ್ ಒಳಗೆ ಕೂಡ ಏನು ಕಲರ್ ಕರೆಕ್ಷನ್ ಇಲ್ಲಿ ಕೂಡ ಮಾಡ್ಕೋಬಹುದು. ನೋಡ್ರಿ ಇಲ್ಲಿ ಟೆಂಪರೇಚರ್ ಜಾಸ್ತಿ ಮಾಡ್ಬೋದು ನೀವು. ನೋಡ್ರಿ ಎಲ್ಲೋ ಆಯ್ತು, ಆಮೇಲೆ ಕೂಲ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ರಿ ಬ್ಲೂ ಬಂತು. ಆಮೇಲೆ ಟಿಂಟ್ ಕೂಡ ಜಾಸ್ತಿ ಮಾಡ್ಬೋದು. ನೋಡ್ರಿ ಟಿಂಟ್ ಕಡಿಮೆ ಕೂಡ ಮಾಡ್ಬೋದು. ಆಮೇಲೆ ಒಂದು ಫೋಟೋ ಅಂಡರ್ ಎಕ್ಸ್ಪೋಸ್ ಓವರ್ ಎಕ್ಸ್ಪೋಸ್ ಆಗಿತ್ತು ಅಂದ್ರೆ ಅಂಡರ್ ಎಕ್ಸ್ಪೋಸ್ ಆಗಿದ್ರೆ ಅದನ್ನ ನೀವು ಓವರ್ ಎಕ್ಸ್ಪೋಸ್ ಮಾಡ್ಬೋದು. ಇಲ್ಲಾಂದ್ರೆ ಓವರ್ ಎಕ್ಸ್ಪೋಸ್ ಆಗಿದ್ರೆ ಅದನ್ನ ಅಂಡರ್ ಎಕ್ಸ್ಪೋಸ್ ಕೂಡ ಮಾಡ್ಬೋದು. ಅಲ್ಲ ಕಾಂಟ್ರಾಸ್ಟ್ ಐತಿ ನೋಡ್ರಿ, ಇಲ್ಲ ಕಾಂಟ್ರಾಸ್ಟ್ ಜಾಸ್ತಿ ಕಡಿಮೆ ಮಾಡ್ಬೋದು. ವೈಬ್ರೆನ್ಸ್ ಐತಿ, ಆಮೇಲೆ ಸ್ಯಾಚುರೇಷನ್ ಐತಿ. ಈ ರೀತಿ ಏನ್ ಮಾಡ್ಬೋದು ನೀವು ಕಲರ್ ಕರೆಕ್ಷನ್ ಕೂಡ ನಾರ್ಮಲ್ ಕರೆಕ್ಷನ್ ಏನ್ ಮಾಡ್ಬೋದು ಮಾಡ್ಬೋದು. ನೀವು ಏನ್ ಮಾಡ್ಬೋದ್ರಿ ಪ್ರೊಫೆಷನಲ್ ಆಗಿ ಮಾಡಕ್ಕಾಗಲ್ಲ, ಬಟ್ ಯಾರ್ಯಾರು ಫೋಟೋಶಾಪ್ ಕಲಿಬೇಕು ಅನ್ಕೊಂಡಿರ್ತೀರಿ ನಾರ್ಮಲ್ ಆಗಿ ನೀವು ಇದನ್ನ ಯೂಸ್ ಮಾಡಿ ಫೋಟೋಶಾಪ್ ನ ಕಲಿಬಹುದು. ಅದಾದ್ಮೇಲೆ ನಾನು ನಿಮ್ಗೆ ಹೇಳಿನಿ. ಸೊ ಇಲ್ಲಿ ಬ್ರಷ್ ಟೂಲ್ ಒಂದು ಆಪ್ಷನ್ ಇಲ್ಲ ಅಂತ ಹೇಳಿದೀನಿ. ಸೊ ಈ ರೀತಿ ಬ್ರಷ್ ಟೂಲ್ ಒಂದು ಐತ್ರಿ. ಈ ಬ್ರಷ್ ಟೂಲ್ ಒಂದು ನ್ಯೂ ಲೇಯರ್ ನ ನೀವು ಕ್ರಿಯೇಟ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಮೊಬೈಲ್ ಅಲ್ಲಿ ಯಾರು ಯೂಸ್ ಮಾಡತ್ತಿರಲ್ಲ. ಸೊ ನಾ ಎಲ್ಲೆಲ್ಲಿ ಕ್ಲಿಕ್ ಮಾಡತ್ತೀನಿ ಅವರೆಲ್ಲ ಟ್ಯಾಪ್ ಮಾಡ್ಕೋತ ಹೋದ್ರೆ ಅದ್ರ ಮೇಲೆ ಏನಾಗ್ತವೆ ಆಪ್ಷನ್ ಓಪನ್ ಆಗ್ತಾವ. ಸೊ ಬ್ರಷ್ ಟೂಲ್ ತಗೊಂಡು ನೀವು ಇಲ್ಲಿ ನೋಡಿ ಇಲ್ಲಿ ಕಲರ್ಸ್ ಅದಾವ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಪಿಕ್ ಮಾಡ್ಕೋಬಹುದು ನೀವು.
ನಾ ಇವಾಗ ರೆಡ್ ಕಲರ್ ತಗೊಂತೀನಿ ಇಲ್ಲಿ. ಸೊ ನೋಡ್ರಿ ಇಲ್ಲಿ ರೆಡ್ ಮೇಲೆ ಬಂದು ಬಿಟ್ಬಿಡ್ತೀನಿ. ಸೊ ರೆಡ್ ಕಲರ್ ತಗೊಂಡು ಏನ್ ಮಾಡ್ತೀನಿ, ಈ ರೀತಿ ನೋಡ್ರಿ ಬ್ರಷ್ ಮಾಡ್ತೀನಿ. ನೋಡಿ ಇಲ್ಲಿ ಬ್ರಷ್ ಆಗತೈತಿ. ನಾನು ನಿಮ್ಗೆ ಅಂದಾಜೊಳಗೆ ಹೇಳಕತ್ತೇನಿ. ಸೊ ಈ ರೀತಿ ಏನ್ ಮಾಡ್ಬೋದು, ಬ್ರಷ್ ಮಾಡ್ಬೋದು. ಇಲ್ಲ ಎರೇಸ್ ಟೂಲ್ ಕೂಡ ಐತಿ ಇಲ್ಲಿ. ಸೊ ನೀವು ಎರೇಸ್ ಟೂಲ್ ತಗೊಂಡು ಏನ್ ಮಾಡ್ಬೋದ್ರಿ, ಇದನ್ನ ನಾ ಕಲರ್ ಮಾಡಿದ ಎರೇಸ್ ಕೂಡ ಮಾಡ್ಬೋದು ನೋಡ್ರಿ. ಸೊ ಇಮೇಜ್ ನ ಎರೇಸ್ ಕೂಡ ಮಾಡ್ಬೋದು ನೀವು. ನಾ ಏನ್ ಮಾಡ್ತೀನಿ ಇವಾಗ ಇದನ್ನ ಎರೇಸ್ ಮಾಡ್ತೀನಿ, ಈ ಇಮೇಜ್ ನ. ಇಲ್ಲಿ ನೋಡ್ರಿ ಎರೇಸ್ ಆಗತೈತಿ ಇಲ್ಲಿ. ಸೊ ಇದ್ರ ಒಪೆಸಿಟಿ ನೋಡ್ರಿ, ಒಪೆಸಿಟಿ, ಫ್ಲೋ ಇವೆಲ್ಲಾನು ಸೆಟ್ಟಿಂಗ್ಸ್ ನ ನಾನು ನಿಮ್ಗೆ ಟೂಲ್ಸ್ ಎಕ್ಸ್ಪ್ಲೇನ್ ಒಳಗೆ ಹೇಳಿನಿ ಫೋಟೋಶಾಪ್ ಒಳಗ. ದಯವಿಟ್ಟು ಅವುಗಳನ್ನೆಲ್ಲ ನೋಡ್ರಿ. ಬರೇ ಸರ್ ಫೋಟೋಶಾಪ್ ನ ಮೊಬೈಲ್ ಒಳಗೆ ಯೂಸ್ ಮಾಡೋದು ಹೆಂಗ, ಸಿಸ್ಟಮ್ ಒಳಗೆ ಯೂಸ್ ಮಾಡೋದು ಹೆಂಗ ಅಂತ ಕೇಳಿದ್ರೆ ಸಾಲದು. ನೀವೆಲ್ಲ ಯೂಸ್ ಮಾಡಿ ಅವೆಲ್ಲ ಟೂಲ್ಸ್ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ಬೇಕ್ರಿ, ಆಮೇಲೆ ಯೂಸ್ ಮಾಡ್ಬೇಕು. ಸೊ ನಾನು ನಿಮ್ಗೆ ಎರೇಸ್ ಮಾಡೋದು ಗೊತ್ತಾಗ್ತಿಲ್ಲ ನಾವು ನೋಡ್ರಿ, ಇವಾಗ ಎರೇಸ್ ಆಗ್ತಾ ಇದೆ. ಒಂದು ಇಮೇಜ್ ನ ನೀವು ಎರೇಸ್ ಕೂಡ ಮಾಡ್ಬೋದ್ರಿ. ಸೊ ಪ್ರತಿಯೊಂದು ನೀವು ಫೋಟೋಶಾಪ್ ಹೆಂಗ್ ವರ್ಕ್ ಆಗ್ತೈತಿಲ್ಲ ಹಂಗ ಇದು ವರ್ಕ್ ಆಗ್ತೈತಿ. ಕೆಲವೊಂದು ಫೀಚರ್ಸ್ ಮತ್ತು ಕೆಲವೊಂದು ಆಪ್ಷನ್ಸ್ ಮಾತ್ರ ಇದರಲ್ಲಿ ಓಪನ್ ಆಗಲ್ಲ. ನೀವು ಸಬ್ಜೆಕ್ಟ್ ಕೂಡ ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು, ಕ್ವಿಕ್ ಸೆಲೆಕ್ಷನ್ ಟೂಲ್ ಅಥವಾ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಪೆನ್ ಟೂಲ್ ಅಂತ ಐತಿ. ಸೊ ಪೆನ್ ಟೂಲ್ ಕೂಡ ನೀವು ಸಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡ್ಕೋಬಹುದು. ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡ್ರಿ, ಇಲ್ಲಿ ಡಾಟ್ ಈ ರೀತಿ ಡಾಟ್ ಇಡ್ತಾ ಬಂದು ಏನ್ ಮಾಡ್ಬೋದು, ನೀವು ಸಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ಈ ಪೆನ್ ಟೂಲ್ ಬಗ್ಗೆ ನಾ ಇನ್ನೂ ಹೇಳಿಲ್ಲ. ಸೊ ಪೆನ್ ಟೂಲ್ ಬಗ್ಗೆನೂ ನಾ ಏನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ನಾನು ನಿಮ್ಗೆ ಇಲ್ಲಿ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ಇವಾಗ. ಸೊ ಈ ರೀತಿ ಏನ್ ಮಾಡ್ತೀನ, ಒಂದ್ ರಫ್ಲಿ ಏನ್ ಮಾಡ್ತೀನಿ, ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂತೀನಿ ಪೆನ್ ಟೂಲ್. ಸೊ ನೀವು ಮೊಬೈಲ್ ಒಳಗೆ ಯೂಸ್ ಮಾಡೋರು ಕೂಡ ಈ ರೀತಿ. ಸೊ ಇದು ಸಿಸ್ಟಮ್ ಏನಾಗ್ತಿತ್ತಪ್ಪ ಅಂದ್ರೆ ಫೋಟೋಶಾಪ್ ಮೊಬೈಲ್ ಒಳಗೆ ಯೂಸ್ ಮಾಡೋರಿಗೆ ಅಷ್ಟೊಂದು ಜಾಸ್ತಿ ಯೂಸ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಮೌಸ್ ಕ್ಲಿಕ್ ನೀವು ವರ್ಕ್ ಮಾಡ್ತಾ ಹೋದಂಗ ನಿಮ್ಗೆ ವರ್ಕ್ ಈಸಿ ಆಗ್ತೈತಿ. ಸೊ ನಮ್ ಫಿಂಗರ್ ಏನಿರ್ತೈತ್ರಿ, ಫಿಂಗರ್ ಮೇಲೆ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಫಿಂಗರ್ ನಮ್ದು ದೊಡ್ಡದಾಗ್ತೈತಿ. ಸೊ ಅದು ವರ್ಕ್ ಕರೆಕ್ಟ್ ಆಗಲ್ಲ. ಇಲ್ಲಾಂದ್ರೆ ನೀವು ಮೊಬೈಲ್ಗೆ ಕೀಬೋರ್ಡ್ ನ ಮತ್ತು ಮೌಸ್ ನ ಅಟ್ಯಾಚ್ ಮಾಡ್ಕೊಂಡು ಕೂಡ ಏನ್ ಮಾಡ್ಬೋದ್ರಿ, ವರ್ಕ್ ಮಾಡ್ಬೋದು. ನೀವು ನಾರ್ಮಲಿ ಕಲಿಯಾಕ ಅಂತೇಳಿ ನೀವು ಇದನ್ನ ಯೂಸ್ ಮಾಡ್ರಿ. ಆಲ್ಮೋಸ್ಟ್ ಅಲ್ಲಿ ಇದನ್ನ ಸಿಸ್ಟಮ್ ಒಳಗೆ ಯೂಸ್ ಮಾಡ್ಕೋರಿ. ನೀವು ಮೊಬೈಲ್ ಒಳಗೆ ಜಾಸ್ತಿ ಯೂಸ್ ಮಾಡತ್ತಂದ್ರೆ ಏನಾಗ್ತದ್ರಿ, ನಿಮ್ ಪ್ರಾಕ್ಟೀಸ್ ಆಗಲ್ಲ. ದಯವಿಟ್ಟು ಯಾರು ಇದನ್ನ ಮೊಬೈಲ್ ಒಳಗೆ ಯೂಸ್ ಮಾಡೋರು ಅನ್ಕೊಂಡಿರ್ತಿರಲ್ಲ, ನಿಮ್ಗೆ ಇಷ್ಟ ಆದ್ರೆ ಯೂಸ್ ಮಾಡ್ರಿ, ವರ್ಕ್ ಆಗ್ತಿತ್ತಂದ್ರೆ. ಇಲ್ಲ ಅಂದ್ರೆ ಏನ್ ಮಾಡ್ರಿ, ನೀವು ಸಿಸ್ಟಮ್ ಒಳಗೆ ಲೋ ಸಿಸ್ಟಮ್ ಇದ್ದವರು, ಕಾನ್ಫಿಗರೇಷನ್ ಸಿಸ್ಟಮ್ ಲೋ ಇತ್ತಂದ್ರೆ ಅದನ್ನ ಏನ್ ಮಾಡ್ಬೋದ್ರಿ, ಹಿಂಗ್ ಯೂಸ್ ಮಾಡ್ಬೋದು. ಅದ್ಮೇಲೆ ನೋಡ್ರಿ ಕಂಟ್ರೋಲ್ ಎಂಟರ್ ಕೊಟ್ಟು ಕೂಡಲೇ ಏನಾಗ್ತೈತ್ರಿ, ಇಲ್ಲಿ ಸೆಲೆಕ್ಟ್ ಆಯ್ತು. ಮೊಬೈಲ್ ಒಳಗೆ ಕೂಡ ನೀವ್ ಏನ್ ಮಾಡ್ರಿ, ಎಂಟರ್ ಕೊಡ್ರಿ. ಈ ರೀತಿ ಸಬ್ಜೆಕ್ಟ್ ನ ಪೆನ್ ಟೂಲ್ ಆಪ್ಷನ್ ತಗೊಂಡ್ ಕೂಡಲೇ ಮೊಬೈಲ್ ಒಳಗೆ ನಿಮ್ಗೊಂದು ಆಪ್ಷನ್ ಬರುತ್ತೆ. ಅದನ್ನ ಎಂಟರ್ ಕೊಟ್ಟು ಕೂಡಲೇ ಏನಾಗ್ತೈತ್ರಿ, ಅದು ಸೆಲೆಕ್ಷನ್ ಆಗ್ತೈತಿ. ಸೊ ನೀವು ಬ್ಯಾಕ್ ಗ್ರೌಂಡ್ ನ ಆಫ್ ಮಾಡ್ಬಿಟ್ಲೆ ಏನಾಗ್ತೈತಿ ನೋಡ್ರಿ, ನಾ ಇದನ್ನು ಕೂಡ ಆಫ್ ಮಾಡ್ತೇನೆ. ಸೊ ಕಂಟ್ರೋಲ್ ಜೆ ಮಾಡ್ಕೊಂಡ್ ಕೂಡಲೇ ಏನಾಗ್ತೈತ್ರಿ, ಒಂದು ಲೇಯರ್ ಕಾಪಿ ಆಯ್ತು ನೋಡ್ರಿ. ಈ ರೀತಿ ಏನಾಗ್ತೈತ್ರಿ, ಬ್ಯಾಕ್ ಗ್ರೌಂಡ್ ಕೂಡ ಕಟ್ ಆಯ್ತು ನಮ್ದ. ನಾನು ನಿಮ್ಗೆ ರಫ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ತೋರಿಸಿನಿ. ಸೊ ಈ ರೀತಿ ಏನ್ ಮಾಡ್ಬೋದ್ರಿ, ನೀವು ಸೆಲೆಕ್ಷನ್ ಕೂಡ ಮಾಡ್ಕೋಬಹುದು ಈ ಫೋಟೋಶಾಪ್ ಅಲ್ಲಿ. ಆಮೇಲೆ ಇಲ್ಲಿ ಬ್ಲೈಂಡಿಂಗ್ ಆಪ್ಷನ್ಸ್ ಅದಾವ್ರಿ. ಸೊ ನೀವು ಯಾವ್ದಾದ್ರು ಬ್ಲೈಂಡಿಂಗ್ ಆಪ್ಷನ್ ಚೇಂಜ್ ಮಾಡ್ಬೋದು. ನಾವು ಎರಡು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಡ್ರ್ಯಾಗ್ ಮಾಡಿ ಈ ರೀತಿ ಬಿಟ್ಬಿಟ್ರೆ ಏನಾಗ್ತೈತ್ರಿ, ಡಿಲೀಟ್ ಆಗ್ತಾವ. ಇಲ್ಲಿ ನೋಡ್ರಿ, ನಾ ಇದನ್ನು ಕೂಡ ಡಿಲೀಟ್ ಮಾಡ್ತೀನಿ. ಇಲ್ಲಿ ಡಿಲೀಟ್ ಆಪ್ಷನ್ ಮೇಲೆ ಬಂದು ಬಿಟ್ಬಿಡಿ, ಡಿಲೀಟ್ ಆಗ್ತದೆ. ಇದನ್ನು ಕೂಡ ಡಿಲೀಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಮತ್ತೆ ಡಿಲೀಟ್ ಮಾಡ್ಬಿಡ್ರಿ. ಲೇಯರ್ ಕಾಪಿ ಮಾಡ್ಕೋಬೇಕಂತಿರ್ತಾರೆ, ಇದನ್ನ ಜಗ್ಗಿ ತಗೊಂಡು ಇಲ್ಲಿ ಲೇಯರ್ ಮೇಲೆ ಬರ್ರಿ, ಲೇಯರ್ ಕಾಪಿ ಆಗ್ತೈತಿ. ಸೊ ಎಲ್ಲ ಆಪ್ಷನ್ ಕೂಡ ನಮ್ಗೆ ಯೂಸ್ ಆಗ್ತಾವ. ಬ್ಲೈಂಡಿಂಗ್ ಆಪ್ಷನ್ ಯೂಸ್ ಆಗ್ತಾವ, ಚಾನಲ್ ಪಾತ್ಸ್ ಯೂಸ್ ಆಗ್ತಾವ. ಇವೆಲ್ಲ ಯೂಸ್ ಆಗೋದು ಹೆಂಗೆ ಅಂತ ಹೇಳಿನಿ. ಸೊ ಇದನ್ನ ಬ್ಲೈಂಡಿಂಗ್ ಆಪ್ಷನ್ ನೀವು ಚೇಂಜ್ ಮಾಡ್ಕೋಬಹುದು. ನೋಡ್ರಿ ಮಲ್ಟಿಪೈ ಕಲರ್ ಬರ್ನ್ ಐತಿ, ಮಲ್ಟಿಪಲ್ ಐತಿ, ಆಮೇಲೆ ಸ್ಕ್ರೀನ್ ಐತಿ. ಸೊ ನೀವು ಬೇರೆ ಬೇರೆ ರೀತಿ ಏನ್ ಮಾಡ್ಬೋದ್ರಿ, ಈ ರೀತಿ ಏನ್ ಮಾಡ್ಬೋದು, ನೀವು ಫೋಟೋಶಾಪ್ ನ ಓಪನ್ ಮಾಡೋದು. ಆಮೇಲೆ ನೋಡ್ರಿ ಇಲ್ಲಿ ಕಲರ್ ಅದಾವ. ಸೊ ಫ್ರೆಂಡ್ಸ್, ನಾನ್ ನಿಮಗೆ ಒಂದು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರ, ನೀವು ಈ ರೀತಿ ಎಲ್ಲ ನಾನ್ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಿಲ್ಲ. ಸೊ ನಾ ಈ ರೀತಿ ವಿಡಿಯೋ ಮಾಡಿ ಹಾಕಾಕ ತುಂಬಾನೇ ವಿಡಿಯೋಗಳನ್ನ ಡೆಡಿಕೇಟೆಡ್ ಮಾಡಿರ್ತೀನಿ, ತುಂಬಾ ವಿಡಿಯೋಗಳನ್ನ ನೋಡಿರ್ತೀನಿ. ಸೊ ಈ ಫೋಟೋಶಾಪ್ ಒಳಗ ಹೆಂಗ್ ಎಡಿಟ್ ಮಾಡ್ಬೇಕು ಅನ್ನೋದು ನಾವ್ ಒಂದ್ಸರಿ ಮೊದ್ಲು ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನು ನಿಮ್ಗೆ ಪರ್ಫೆಕ್ಟ್ ಆಗಿ ಹೇಳ್ತಾ ಇರ್ತೀನಿ. ಸೊ ಡೈರೆಕ್ಟ್ ಆಗಿ ಕೂಡ ಹೇಳಕ ನಾನು ಹಂಗೆ ತೊದಲ್ತಾ ಇರ್ತೀನಿ. ಸೊ ಕನ್ನಡ ಒಳಗ ಫೋಟೋಶಾಪ್ ಬಗ್ಗೆ ಮತ್ತು ಫೋಟೋಗ್ರಫಿ ಬಗ್ಗೆ ಯೂಟ್ಯೂಬ್ ಚಾನಲ್ಗಳು ಯಾವುದೂ ಇಲ್ಲ. ಸೊ ಆದ ಕಾರಣ ಯೂಟ್ಯೂಬ್ ಒಳಗ ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನಾ ಇವಾಗ ಆಫ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾ ಯಾಕೆ ಸ್ಟಾರ್ಟ್ ಮಾಡ್ತಿಲ್ಲ ಅಂದ್ರೆ, ತುಂಬಾ ಜನ ದುಡ್ಡು ಇಲ್ದಿರೋರು ಮತ್ತು ಬಡವ್ರು ಏನ್ ಮಾಡಿರ್ತಾರೆ ಫೋಟೋಶಾಪ್ ಮತ್ತು ಫೋಟೋಗ್ರಫಿ ಕಲಿಯಾಕ. ಸೊ ಅವ್ರಿಗೆ ಅನುಕೂಲ ಇರಲ್ಲ, ಮತ್ತು ಅವ್ರು ಆಲ್ರೆಡಿ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಅದನ್ನ ಬಿಟ್ಟು ತಿಂಗಳಾನುಗಟ್ಲೆ ಬಂದು ಅವ್ರಿಗೆ ಕಲಿಯೋಕೆ ಏನ್ ಮಾಡಲ್ರಿ, ಅನುಕೂಲ ಇರಲ್ಲ. ಸೊ ಆದ ಕಾರಣ ನೀವು ಮನೆಯಲ್ಲೇ ಕೂತು ನೀವು ಕನ್ನಡ ಒಳಗೆ ಕಲಿಬೇಕಂತ ನಾ ಏನ್ ಮಾಡತ್ತೇನ್ರಿ, ಫೋಟೋಶಾಪ್ ನ ಮತ್ತು ಫೋಟೋಗ್ರಫಿ ಬಗ್ಗೆ ನಿಮ್ಗೆ ಹೇಳ್ಕೊಡತ್ತೇನಿ. ನಾ ಇವಾಗ ಆಫ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಜನ ನಂಗೆ ಆಲ್ರೆಡಿ ಕೇಳ್ಯಾರ, ಸರ್ ಆಫ್ಲೈನ್ ಕ್ಲಾಸ್ನ ನೀವು ತೊಗೊಂತೀರೇನ. ಬಟ್ ನಾ ಯಾರಿಗೆ ಏನ್ ಮಾಡೀನಿ, ಇಗ್ನೋರ್ ಮಾಡೀನಿ. ಯಾಕಂದ್ರೆ ನಾ ಇವಾಗ ಆಫ್ಲೈನ್ ಕ್ಲಾಸ್ನ ತೊಗೊಳಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ಎಲ್ಲರೂ ಅವ್ರ ಮನೆ ಮಠ ಬಿಟ್ಟು ಏನ್ ಮಾಡ್ತಾರೋ, ಬಂದು ಇಲ್ಲಿ ಕಲ್ತು ಇಲ್ಲಿ ಇದ್ದು. ಸೊ ಅದೆಲ್ಲ ತುಂಬಾ ಕಷ್ಟ ಆಗ್ತೈತಿ. ನಾನು ಕೂಡ ಆಫ್ಲೈನ್ ಕ್ಲಾಸ್ ಕಷ್ಟ ಮಾಡಿದಾಗ ಸೊ ಯಾವ ರೀತಿ ಸಫರ್ ಆಗಿನಿ ಅದೆಲ್ಲ ನಿಮ್ಗೆ ಆಗ್ಬಾರ್ದು ಅಂತ ನಾನು ನಿಮ್ಗೆ ಯೂಟ್ಯೂಬ್ ಒಳಗ ಕ್ಲಾಸ್ ಮಾಡಿ ಅದು ಫ್ರೀ ಒಳಗೆ ಮಾಡಿ ಹಾಕಕತ್ತೀನಿ. ಸೊ ನನಗೆ ಯೂಸ್ ಬರ್ಲಿ, ಲೈಕ್ ಬರ್ಲಿ, ಸಬ್ಸ್ಕ್ರೈಬರ್ಸ್ ಬರ್ಲಿ ಅಂತ ನಾ ವಿಡಿಯೋ ಮಾಡಿ ಹಾಕಕತ್ತಿಲ್ಲ. ಸೊ ನಾ ಫೋಟೋಗ್ರಫಿ ಮತ್ತು ಫೋಟೋಶಾಪ್ ಬಗ್ಗೆ ಕನ್ನಡ ಒಳಗೆ ವಿಡಿಯೋ ಮಾಡಿ ಹಾಕಿದ್ರೆ ನನಗೆ ಆಡಿಯನ್ಸ್ ಯಾರು ಸಿಗಲ್ಲ ಅನ್ನೋದು ನನಗೆ ಗೊತ್ತು, ನನ್ಗೆ ಕನ್ಫರ್ಮ್ ಇದೆ ಅದು.
ಯಾಕಂದ್ರೆ ಇವಾಗ ನೋಡ್ರಿ ನೀವು ಸರ್ಚ್ ಮಾಡಿ ನೋಡ್ರಿ ಯೂಟ್ಯೂಬ್ ಒಳಗ ಮತ್ತ ಆಮೇಲೆ ಎಲ್ಲೇ ನೋಡ್ರಿ ಆನ್ಲೈನ್ ವೆಬ್ಸೈಟ್ ಒಳಗೆ ನೀವು ಎಲ್ಲೇ ನೋಡಿದ್ರು ಫೋಟೋಶಾಪ್ ಬಗ್ಗೆ ಮತ್ತು ಫೋಟೋಗ್ರಫಿ ಬಗ್ಗೆ ಕನ್ನಡ ಒಳಗ ಯೂಟ್ಯೂಬ್ ಚಾನಲ್ಗಳು ಯಾವ್ದು ಸಿಗಲ್ಲ. ಸೊ ನಾನೇ ಯೂಟ್ಯೂಬ್ ಚಾನಲ್ ಏನ್ ಮಾಡೇನ್ರಿ ಕ್ರಿಯೇಟ್ ಮಾಡೀನಿ. ಸೊ ನನಗೆ ಆಡಿಯನ್ಸ್ ಬೇಕಾಗಿಲ್ಲ, ನನಗೆ ಲೈಕ್ ಬೇಕಾಗಿಲ್ಲ, ಕಮೆಂಟ್ ಕೂಡ ಬೇಕಾಗಿಲ್ಲ. ಸೊ ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡ್ರಿ, ಅದನ್ನ ನಾನು ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ನಿಮಗೆ ಯೂಸ್ ಆಗ್ಲಿ, ನಿಮಗೆ ಹೆಲ್ಪ್ ಆಗ್ಲಿ ಅಂತ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ. ಒಂದೊಂದು ವಿಡಿಯೋ ಮಾಡ್ಬೇಕಂದ್ರೆ ತಾಸು 2-3 ತಾಸು ಹಿಡಿತೈತ್ರಿ. ಸೊ ಅಷ್ಟಿದ್ರು ಏನ್ ಮಾಡ್ತೀನಿ, ಸ್ಟ್ರಗಲ್ ಪಟ್ಟು ನನ್ನ ವರ್ಕ್ ಎಲ್ಲ ಮುಗಿಸ್ಕೊಂಡು ನಿಮ್ಗೋಸ್ಕರ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ದಯವಿಟ್ಟು ನಿಮ್ಮೊಂದು ಲೈಕ್ ನಮ್ಗೆ ಒಂದೇನಾಗ್ತೈತ್ರಿ, ಇನ್ನೊಂದು ವಿಡಿಯೋ ಮಾಡ್ಬೇಕಂತ ಆಸೆ ಹುಟ್ಟಿಸ್ತೈತಿ. ಸೊ ನಿಮ್ಮೊಂದು ಕಮೆಂಟ್ ಇನ್ನೊಂದು ವಿಡಿಯೋ ಮಾಡ್ಬೇಕಂತ ಆಸೆ ಹುಟ್ಟಿಸ್ತೈತಿ ನಮಗೆ. ಸೊ ಈ ರೀತಿ ಏನ್ ಮಾಡ್ತೀವಿ ನಾವು ವಿಡಿಯೋ ಮಾಡಿ ನಾನು ನಿಮ್ಗೆ ಹಾಕ್ತೀನಿ. ಸೊ ಯಾರಿಗಾದ್ರೂ ನಮ್ಗೆ ಹೆಲ್ಪ್ ಮಾಡ್ಬೇಕಾಗಿತ್ತಂದ್ರೆ ಸೊ ದಯವಿಟ್ಟು ನನ್ನ ಸ್ಕ್ಯಾನರ್ನ ಕೆಳಗಡೆ ಹಾಕಿನಿ, ಡೊನೇಟ್ ಮಾಡ್ರಿ. ನಿಮ್ಗೆ ಎಷ್ಟು ಆಗ್ತೈತಿ ನಿಮ್ ಕೈಲಾದಷ್ಟು ನನಗೆ ಡೊನೇಟ್ ಮಾಡ್ರಿ, ಡೊನೇಟ್ ಮಾಡಿ ನನಗೆ ಹೆಲ್ಪ್ ಮಾಡ್ರಿ. ಸೊ ನಾ ಇವಾಗ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಮಂತ್ಲಿಗೆ ಒಬ್ಬೊಬ್ಬರಿಗೆ 10,000 to 20,000 ಚಾರ್ಜ್ ಮಾಡ್ಬೋದು. ಸೊ ಒಂದೊಂದು ಬ್ಯಾಚಲ್ಲಿ ನನಗೆ 10 ಜನ ಬಂದ್ರು ಮಂತ್ಲಿ 1 ಲಕ್ಷ ನಾನು ಪ್ರಾಫಿಟ್ ತಗೋಬಹುದು. ಬಟ್ ಅದೆಲ್ಲ ನಾನು ಏನ್ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಗೊತ್ತಾಗ್ಲಿ, ನಿಮ್ಗೆ ಅರ್ಥ ಆಗ್ಲಿ, ಕನ್ನಡ ಒಳಗೆ ಕೂಡ ಫೋಟೋಗ್ರಫಿ ಫೋಟೋಶಾಪ್ನ ಕಲೀಲಿ ಅಂತ ನಾ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ನಿಮ್ ಕೈಲಾದಷ್ಟು ನಮ್ಗೆ ಹೆಲ್ಪ್ ಮಾಡ್ರಿ. ಸೊ ಯಾರು ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿರ್ತೀರಿ ದಯವಿಟ್ಟು ಡೊನೇಟ್ ಮಾಡ್ರಿ. ಮತ್ತು ಡೊನೇಟ್ ಮಾಡುವಷ್ಟು ನಿಮ್ ಕಡೆ ಅಮೌಂಟ್ ಇರಲಿಲ್ಲ ಅಂದ್ರೆ ಸೊ ಪರವಾಗಿಲ್ಲ, ಬಿಟ್ಬಿಡ್ರಿ, ವಿಡಿಯೋನ ಲೈಕ್ ಆದ್ರೂ ಮಾಡ್ರಿ. ಸೊ ದಯವಿಟ್ಟು ಇದೊಂದು ನನ್ನ ಕಡೆಯಿಂದ ನಿಮ್ಗೆ ರಿಕ್ವೆಸ್ಟ್, ನಿಮ್ಗೆ ಎಷ್ಟು ಕೈಲಾದ್ರೆ ಸಹಾಯ ಆಗ್ತೈತ್ರಿ ಅಷ್ಟು ನಮ್ಗೆ ಡೊನೇಟ್ ಮಾಡ್ರಿ. ಸ್ಕ್ಯಾನರ್ನ ಹಾಕಿನಿ, ನನ್ನ ಬಯೋ ಒಳಗೆ ಕೂಡ ಐತಿ, ಆಮೇಲೆ ಕೆಳಗಡೆ ಲಿಂಕ್ ಕೂಡ ಹಾಕಿನಿ, ಅದ್ರ ಫೋಟೋ ಕೂಡ ಲಾಸ್ಟ್ ನಾ ವಿಡಿಯೋ ಒಳಗೆ ಕೂಡ ಹಾಕ್ತೀನಿ. ಸೊ ದಯವಿಟ್ಟು ಏನ್ ಮಾಡ್ರಿ, ನಮ್ಗೆ ಡೊನೇಟ್ ಮಾಡಿ ಸಹಾಯ ಮಾಡ್ರಿ. ಸೊ ಅದಾದ್ಮೇಲೆ ನೋಡ್ರಿ ಫ್ರೆಂಡ್ಸ್, ನೀವು ನೆಕ್ಸ್ಟ್ ಟಾಪಿಕ್ ಕಡೆ ಬರ್ನು. ಸೊ ಈ ರೀತಿ ಏನ್ ಮಾಡ್ಬೋದ್ರಿ, ನೀವು ಫೋಟೋಶಾಪ್ನ ಮೊಬೈಲ್ ಒಳಗೆ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಎಲ್ಲ ಆಪ್ಷನ್ಸ್ ಅದಾವ, ಟೂಲ್ಸ್ ಕೂಡ ಅದಾವ. ನಾ ಎಲ್ಲ ಈ ಟೂಲ್ಸ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳಿನಿ. ಸೊ ಯಾವ ಟೂಲ್ಸ್ ಯಾವಾಗ ಯೂಸ್ ಆಗ್ತಾವ ಅಂತ ಹೇಳಿನಿ. ನೀವು ನೋಡ್ರಿ ಇಲ್ಲಿ ವಿಂಡೋಸ್ ಒಳಗೆ ಐತಿ, ಇಲ್ಲಿ ನೋಡ್ರಿ ಪ್ಲಗಿನ್ಸ್ ಅದಾವ. ನಿಮ್ಗೆ ಯಾವ್ದಾದ್ರು ಪ್ಲಗಿನ್ಸ್ ಬೇಕಾಗಿದ್ರೆ, ಆಕ್ಷನ್ಸ್ ಬೇಕಾಗಿದ್ರೆ, ಅಡ್ಜಸ್ಟ್ಮೆಂಟ್ ಇವೆಲ್ಲಾನು ನಾ ಶಾರ್ಟ್ ವಿಡಿಯೋ ಮಾಡಿ ನಾನು ಏನ್ ಮಾಡೇನ್ರಿ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿನಿ. ಕೆಲವೊಂದು ಫಾಂಟ್ಸ್ ನ ಹೆಂಗೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು, ಅದಕ್ಕೆ ವೆಬ್ಸೈಟ್ ಯಾವ್ಯಾವ ಅದಾವ, ಆಮೇಲೆ ಬ್ರಷಸ್ ಯಾವ ರೀತಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು, ವೆಬ್ಸೈಟ್ ಯಾವ್ದಾವ, ಈ ರೀತಿ ಫ್ರೀ ವೆಬ್ಸೈಟ್ ಕೂಡ ನಾನು ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತಿರ್ತೀನಿ. ಮತ್ತೆ ಕೆಲವೊಂದು ಫ್ರೀ ಡಾಟಾ ಕೂಡ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರ್ತೀನಿ, ಅದನ್ನ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕ್ತಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಕೂಡ ಏನ್ ಮಾಡ್ಬೋದ್ರಿ, ಜಾಯ್ನ್ ಆಗ್ಬೋದು. ಸೊ ಪ್ರತಿಯೊಂದ್ ಕಡೆ ಜಾಯ್ನ್ ಆಗ್ರಿ. ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ಕನ್ನಡ ಒಳಗೆ ಹೇಳ್ತಿರ್ತೀನಿ. ಸೊ ಎಲ್ಲಾನು ನಿಮ್ಗೆ ಹೆಲ್ಪ್ಫುಲ್ ಇರ್ತಾವ. ಸೊ ನಾ ಮಾಡೋ ವಿಡಿಯೋಗಳು ನಿಮ್ಗೆ ಹೆಲ್ಪ್ಫುಲ್ ಇದ್ರೆ ಡೊನೇಟ್ ಮಾಡ್ರಿ, ಇಲ್ಲಾಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಸೊ ಅದ್ರೊಳಗೆ ಏನಿಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ ಅಷ್ಟೇ. ನಿಮ್ಗೇನಾದ್ರು ನಾ ಮಾಡೋ ವಿಡಿಯೋದಿಂದ ನೀವು ಕಲ್ತಿದ್ರೆ ಡೊನೇಟ್ ಮಾಡ್ರಿ. ನಿಮ್ಗೇನು ಅರ್ಥ ಆಗಿಲ್ಲ, ಏನು ನಾನು ಕಲ್ತಿಲ್ಲ ಅಂದ್ರೆ ಡೊನೇಟ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನೀವು ಈ ರೀತಿಯಾಗಿ ಫೋಟೋಶಾಪ್ ನ ಮೊಬೈಲ್ ಒಳಗೆ ನೀವು ಯೂಸ್ ಮಾಡ್ಬೋದು. ನನ್ ಒಂದು ಸಜೆಷನ್ ಏನಪ್ಪಾ ಅಂದ್ರೆ, ಇದನ್ನ ಮೊಬೈಲ್ ಒಳಗೆ ದಯವಿಟ್ಟು ಯಾರು ಯೂಸ್ ಮಾಡ್ಬೇಡ್ರಿ. ಯಾಕಂದ್ರೆ ಮೊಬೈಲ್ ಒಳಗೆ ಅಷ್ಟೊಂದು ಇದು ಯೂಸ್ ಆಗಲ್ಲ. ನೀವು ತಮ್ಮೆಲ್ಲ ಕ್ರಿಯೇಟ್ ಮಾಡ್ತಿರ್ತೀರಿ, ಹಿಂಗ ಒತ್ತಿರ್ತೀರಿ, ಒತ್ತೋ ಟೈಮ್ದಲ್ಲಿ ನಿಮ್ಗೆ ಏನಾಗ್ತೈತ್ರಿ, ಅದು ಪ್ರಾಪರ್ ಆಗಿ ನೀಟಾಗಿ ವರ್ಕ್ ಆಗಲ್ಲ. ಯಾರಾದ್ರೂ ಪ್ರೊಫೆಷನಲ್ ಆಗಿ ವರ್ಕ್ ಕಲಿಬೇಕು ಅನ್ಕೊಂಡಿರ್ತಿಲ್ಲ, ಅವ್ರ ಸಿಸ್ಟಮ್ ನ ಯೂಸ್ ಮಾಡೋದು ಕಲೀರಿ. ಸಿಸ್ಟಮ್ ಒಳಗೆ ಫೋಟೋಶಾಪ್ ನ ಯೂಸ್ ಮಾಡೋದು ಕಲೀರಿ. ಮತ್ತೆ ನ್ಯೂ ವರ್ಷನ್ ಯಾವ್ಯಾವ ಬಂದವಲ್ಲ, ಸೊ ಆ ವರ್ಷನ್ ಯೂಸ್ ಮಾಡೋದು ನೀವು ಕಲಿತ್ರೆ ಏನಾಗ್ತಾರೆ, ನೀವು ಪ್ರೊಫೆಷನಲ್ ಫೋಟೋಗ್ರಾಫರ್ ಮತ್ತೆ ಪ್ರೊಫೆಷನಲ್ ಎಡಿಟರ್ಸ್ ಆಗ್ತೀರಿ. ಇಲ್ಲ ನಾನು ಮೊಬೈಲ್ ಒಳಗೆ ಚಿಕ್ಕ ಹುಡುಗರ ತರ ಮೊಬೈಲ್ ಒಳಗೆ ಎಡಿಟ್ ಮಾಡ್ತೀನಿ, ಪಿಸ್ಕಾರ್ಟ್ ಒಳಗೆ ಎಡಿಟ್ ಮಾಡ್ತೀನಿ. ಪಿಸ್ಕಾರ್ಟ್ಗಳು ನೀವು ಪ್ರೊಫೆಷನಲ್ ಆಗಿ ಎಡಿಟ್ ಮಾಡ್ಬೋದು, ಬಟ್ ಅದು ಯಾವ್ದು ವರ್ಕ್ ನಿಮ್ದು ಪ್ರೊಫೆಷನಲ್ ಆಗಲ್ಲ. ನೀವು ಫ್ಯೂಚರ್ ಒಳಗೆ ಏನಾದ್ರು ಫೋಟೋಗ್ರಫಿ ಮತ್ತೆ ಎಡಿಟಿಂಗ್ ಬಿಸ್ನೆಸ್ ಮಾಡ್ಬೇಕಾಗಿದ್ರೆ ಮೊಬೈಲ್ ಒಳಗೆ ಎಡಿಟಿಂಗ್ ಏನಾಗ್ತದ್ರಿ, ಇನಫ್ ಆಗಲ್ಲ ನಿಮ್ಗೆ. ನೀವು ಸಿಸ್ಟಮ್ ಒಳಗ ಫೋಟೋಗ್ರಫಿ ಮತ್ತೆ ಎಡಿಟಿಂಗ್ ಕಲಿಲೇಬೇಕಾಗ್ತತಿ. ಸೊ ಆದ ಕಾರಣ ಅಪ್ಪಟ್ ಕನ್ನಡ ಒಳಗ ನಾ ಹೇಳ್ತಾ ಇರ್ತೀನಿ. ಸೊ ಎಲ್ಲಾ ವಿಡಿಯೋಗಳನ್ನ ನೀವು ನೋಡ್ತಾ ಹೋದ್ರೆ ನೀವು ಫೋಟೋಗ್ರಫಿನ 1 ತಿಂಗಳೊಳಗ ನೀವು ಕಲಿತೀರಿ. ನೀವು ನನಗೆ ಸಪೋರ್ಟ್ ಮಾಡ್ತಿರ್ತೀರಿ, ಹಂಗ್ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಏನ್ ಮಾಡ್ಬೋದು, ನೀವು ಫೋಟೋಶಾಪ್ ನ ಏನ್ ಮಾಡ್ಬೋದ್ರಿ, ಮೊಬೈಲ್ ಕೂಡ ಯೂಸ್ ಮಾಡ್ಬೋದು. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಇನ್ನೂ ಯಾರು ಫಾಲೋ ಮಾಡಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ವಿಡಿಯೋನ ಲೈಕ್ ಮಾಡ್ರಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಮೊಬೈಲ್ ಒಳಗೆ ಎಡಿಟ್ ಮಾಡ್ಕೋಬೇಕು ಅನ್ಕೊಂಡ್ರಿಗೆ ಇದನ್ನ ಶೇರ್ ಮಾಡ್ರಿ. ಸೊ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್, ಧನ್ಯವಾದಗಳು.